ಭೂತ ಪಿಶಾಚ ನಿಕಟ ನಹಿ ಹಾವೆ ಮಹಾವೀರ ಜಪು ನಾಮ ಸುನಾವೆ. ನಮ್ಮ ಹಿರಿಯರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಹನುಮಂತನ ಹೆಸರು ಜಪ ಮಾಡಿದ್ರೆ ಯಾವ ಭೂತ ಪಿಚಾಚಿ ಕೂಡ ನಮ್ಮ ಹತ್ರ ಬರಲ್ಲ ಅಂತ. ಬೆಂಗಳೂರು ಅಂದರೆ ನಮಗೆ ನೆನಪಾಗೋದು ಅಲ್ಲಿನ ಟ್ರಾಫಿಕ್ ಮತ್ತು ಯಾವತ್ತಿಗೂ ಕೂಡ ನಿದ್ರಿಸದ ನಗರ ಅಂತ. ಅಲ್ಲಿ ಪ್ರತಿಯೊಂದು ರಸ್ತೆಯು ಒಂದು ಗುಟ್ಟನ್ನು, ಒಂದು ಮೌನವಾದ ಕಥೆಯನ್ನು ಕೂಡ ತನ್ನೊಳಗೆ ಬಚ್ಚಿಕೊಂಡಿರುತ್ತದೆ. ಮಧ್ಯರಾತ್ರಿ ಕಳೆದು ಬೆಳಗ್ಗೆ ಆಗುವ ಹೊತ್ತಿಗೆ ಈ ಮಹಾನಗರದ ಅಸಲಿ ಭಯಾನಕ ರೂಪ ಹೊರಗೆ ಬರುತ್ತದೆ. ಬೆಂಗಳೂರಿನಲ್ಲಿ ಗಾಳಿ ಆಂಜನೇಯ ದೇವಾಲಯವಿದೆ. ಇದು ಸಾವಿರ ಜನರ ನಂಬಿಕೆಯ ಭಕ್ತಿಯ ತಾಣವಾಗಿದೆ. ಹನುಮಂತನ ಗದೆಯಂತೆ ಭಕ್ತರನ್ನು ರಕ್ಷಿಸುವ ಒಂದು ಕೋಟೆ. ಆದರೆ ಈ ದೇವಸ್ಥಾನದ ಹತ್ತಿರ ಒಂದು ಹಳೆಯದಾದ ಬಿಲ್ಡಿಂಗ್ ಕೂಡ ಇದೆ. ಇಂದಿಗೂ ತುಂಬನೇ ವರ್ಷಗಳಿಂದಲೂ ಕೂಡ ಖಾಲಿ ಇದೆ. ಈ ಬಿಲ್ಡಿಂಗ್ನ ಗೋಡೆಗಳು ಕೇವಲ ಹಳೆಯದಾಗಿಲ್ಲ, ಆದರೆ ಅವು ಮೌನವಾಗಿ ಕೂಗಿ ಹೇಳುವ ಸಾವಿರ ಮಾತುಗಳನ್ನು ಅವು ತನ್ನೊಳಗೆ ಮುಚ್ಚಿಕೊಂಡಿವೆ. ಅಲ್ಲಿನ ಜನರು ಅದನ್ನು ಸುಮ್ಮನೆ ಒಂದು ಹಾಂಟೆಡ್ ಬಿಲ್ಡಿಂಗ್ ಅಂತೇಳಿ ಕರೀತಾರೆ. ಇದು ಒಂದು ಶಾಪಗ್ರಸ್ತ ಸ್ಥಳವೆಂದು ಭಾವಿಸುತ್ತಾರೆ. ಆದರೆ ಸರ್ಕಾರದ ದಾಖಲೆಗಳಲ್ಲಿ ಹಾಗೂ ಪೊಲೀಸ್ ರಿಪೋರ್ಟ್ಗಳಲ್ಲಿ ಅದು ಕೇವಲ ಡೇಂಜರಸ್ ನೋ ಎಂಟ್ರಿ ಬಿಲ್ಡಿಂಗ್. ಅಲ್ಲ, ಯಾಕೆ ಡೇಂಜರಸ್? ಯಾಕೆ ಯಾರು ಪ್ರವೇಶಿಸಬಾರದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತುಂಬನೇ ಡೇಂಜರಸ್ ಆಗಿದೆ. ಹಾಗೆ ದಿನಗಳು ಕಳೆದಿವೆ. ಆ ಬಿಲ್ಡಿಂಗ್ ಸುತ್ತಮುತ್ತಲು ಹೊಸದಾದ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು ಕೂಡ ತಲೆ ಎತ್ತಿವೆ. ಆದರೂ ಕೂಡ ಈ ಬಿಲ್ಡಿಂಗ್ ತನ್ನೊಳಗೆ ಒಂದು ಭಯಾನಕವಾದ ವಾತಾವರಣವನ್ನು ಉಳಿಸಿಕೊಂಡಿದೆ. ಜೋರಾಗಿ ಏನಾದರೂ ಮಳೆ ಬಂದಾಗ ಈ ಗೋಡೆಗಳ ಮೇಲೆ ಜಾರುವ ನೀರು ಕಣ್ಣೀರಿನ ಹಾಗೆ ಕಾಣಿಸುತ್ತದೆ. ಇವತ್ತಿನ ಕತೆ ನಿಮ್ಮ ನಿದ್ದೆಯನ್ನು ಗೆಡಿಸಬಹುದು. ಈ ಕತೆ ಶುರು ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯ ಹಾರರ್, ಮಿಸ್ಟೀರಿಯಸ್ ಆ್ಯಂಡ್ ಹಿಸ್ಟಾರಿಕಲ್ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಇವಾಗ ಶುರುವಾಗಲಿದೆ. ಬೆಂಗಳೂರಿನ ಬಸ್ ಕಂಡಕ್ಟರ್ ರಾಮಚಂದ್ರ ಅವರ ದಿನನಿತ್ಯದ ಬದುಕಿನಲ್ಲಿ, ಈ ಬ್ಯುಸಿ ಲೈಫ್ನಲ್ಲಿ ಗಡಿಬಿಡಿ ಒತ್ತಡಗಳ ಹೊರತಾಗಿ ಅವನೊಬ್ಬ ಸಾಮಾನ್ಯ ಮನುಷ್ಯ. ಎಲ್ಲ ಕಂಡಕ್ಟರ್ಗಳಂತೆ ಕೆಲಸ ಮುಗಿಸಿದ ಮೇಲೆ ಮೆಜೆಸ್ಟಿಕ್ನ ಬಸ್ ಡಿಪೋಗೆ ಬಂದು ಲಾಗ್ ಬುಕ್ಕನ್ನು ಮುಗಿಸಿ ಹಾಗೆ ಮನೆಗೆ ಹೋಗುತ್ತಿದ್ದ. ಇನ್ ರಿಯಾಲಿಟಿ ಅವನ ಲೈಫ್ ಹೇಗಿರ್ತಿತ್ತು ಅಂದರೆ ಪ್ರಯಾಣಿಕರ ಟಿಕೆಟ್ಗಳ ಲೆಕ್ಕದಲ್ಲಿರ್ತಿತ್ತು. ಆದರೆ ಅವತ್ತಿನ ರಾತ್ರಿ ವಾತಾವರಣವೇ ಬದಲಾಗಿತ್ತು. ಅವತ್ತು ಬೇರೆ ಜೋರಾಗಿ ಮಳೆ ಕೂಡ ಬರ್ತಾ ಇತ್ತು. ಟ್ರಾಫಿಕ್ ಕೂಡ ತುಂಬಾ ಜಾಸ್ತಿ ಆಗೋಗಿತ್ತು. ಅವನ ಲಾಸ್ಟ್ ಬಸ್ ಕೂಡ ಮಿಸ್ ಆಗಿತ್ತು. ರಾಮಚಂದ್ರನಿಗೆ ಬೇರೆ ದಾರಿನೇ ಇಲ್ಲದೆ ಅವನೇನು ಮಾಡ್ದ ಅಂದರೆ, ತಡಿ ಟ್ಯಾಕ್ಸಿ ಬುಕ್ ಮಾಡೋಣ ಅಂತೇಳಿ ಟ್ಯಾಕ್ಸಿ ಕೂಡ ಬುಕ್ ಮಾಡ್ದ. ಆ ಟ್ಯಾಕ್ಸಿ ನೋಡಿದ್ರೆ ತುಂಬನೇ ಟ್ರಾಫಿಕ್ಕಿಂದ ಆ ಟ್ಯಾಕ್ಸಿ ಕೂಡ ಕ್ಯಾನ್ಸಲ್ ಆಗೋಯ್ತು. ಅವನು ಹಾಗೆ ನಡ್ಕೊಂಡು ನಾನು ಇನ್ನೇನು ಮನೆಗೆ ಹೋಗ್ಬಿಡೋಣ ಅಂತೇಳಿ ನಿರ್ಧಾರ ಮಾಡಿಕೊಂಡ. ತುಂಬಾ ಕತ್ತಲಾಗೋಗಿತ್ತು. ಆ ಜೋರಾಗಿ ಬರುತ್ತಿದ್ದ ಮಳೆ ಶಬ್ದದಿಂದ ಬೇರೆ ಯಾವುದೇ ರೀತಿಯ ಸಣ್ಣ ಶಬ್ದ ಕೂಡ ಕೇಳಿಸ್ತಾ ಇರಲಿಲ್ಲ. ಅವನು ಹಾಗೆ ನಿಧಾನವಾಗಿ ನಡ್ಕೊಂಡು ಗಾಳಿ ಆಂಜನೇಯ ದೇವಾಲಯದ ಬಳಿ ತಲುಪಿದ. ಹಾಗೆ ಅವನು ದೇವಾಲಯದ ಕಡೆ ಒಮ್ಮೆ ತಿರುಗಿ ನೋಡಿದ. ಅಲ್ಲಿ ದೀಪಗಳಿರಲಿಲ್ಲ, ಆದರೆ ಒಂದು ಮೌನವಾದ ಧನಾತ್ಮಕ ಶಕ್ತಿ ಇತ್ತು. ಆದರೆ ಆ ದೇವಾಲಯದ ರಸ್ತೆಯಲ್ಲಿ ನಿಂತಿದ್ದ ಒಂದು ಹಳೆಯದಾದ ಬಿಲ್ಡಿಂಗ್. ಹಾಗೆ ರಾಮಚಂದ್ರ ಆ ದೇವಾಲಯದಿಂದ ಮುಂದೆ ಹಾಗೆ ನಡ್ಕೊಂಡು ಹೋಗ್ತಾ ಇರುವಾಗ ಹಳೆಯದಾದ ಬಿಲ್ಡಿಂಗ್ ಕೂಡ ನೋಡಿದ. ಬಿಲ್ಡಿಂಗ್ನ ಕಿಟಕಿಗಳಲ್ಲಿ ಆ ಕತ್ತಲೆ ಒಳಗೆ ಏನೋ ಒಂದು ಚಲಿಸ್ತಾ ಇತ್ತು. ಅದು ಮಂದವಾದ ನೆರಳು. ಆಗ ರಾಮಚಂದ್ರ ತಕ್ಷಣ ನಿಂತು ಅದನ್ನು ನೋಡಿದ. ಅದು ಒಂದು ರೀತಿಯ ಮನುಷ್ಯನ ತಲೆಯಂತೆ, ಒಂದು ಆಕೃತಿಯಂತೆ, ಒಳಗಿನಿಂದ ಯಾರೋ ಹೊರಗೆ ತಲೆ ಹಾಕಿದಂತೆ ಕಾಣಿಸ್ತಾ ಇತ್ತು. ರಾಮಚಂದ್ರನಿಗೆ ಒಂದು ಸೆಕೆಂಡ್ ಹೃದಯ ಜೋರಾಗಿ ಬಡಿಯಲು ಶುರುವಾಯಿತು. ಆಗ ಅವನು ಒಂದು ಕ್ಷಣ ಯೋಚಿಸಿದ, ಮಳೆ ನೀರು ಕಣ್ಣಿಗೆ ಬಿದ್ದಿರೋದ್ರಿಂದ ಹೀಗೆಲ್ಲ ನನಗೆ ಕಾಣಿಸ್ತಾ ಇರಬೇಕು, ಅಥವಾ ಕೇವಲ ಗಾಳಿಯಿಂದ ಅಳ್ಳಾಡಿರುವ ಒಂದು ಮಿರರ್ ಚೂರು ಇರಬೇಕು. ಹಾಗಂತ ಅವನು ತನ್ನಷ್ಟಕ್ಕೆ ತಾನು ಸಮಾಧಾನ ಮಾಡ್ಕೊತಾ ಇದ್ದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಕಡೆ ಅದು ಕೇವಲ ಮಳೆಯಲ್ಲ ಅಂತೇಳಿ ಹೇಳ್ತಾ ಇತ್ತು. ಆ ಒಂದು ಕ್ಷಣದ ದೃಶ್ಯ ಅಷ್ಟು ರಿಯಲಿಸ್ಟಿಕ್ ಆಗಿತ್ತು. ಏನೋ ಸರಿ ಇಲ್ಲ ಅನ್ನುವ ಒಂದು ಭಾವನೆ ಅವನಲ್ಲಿ ಆವರಿಸಿತು. ಹಾಗೆ ಅವನು ಮನಸ್ಸಿನಲ್ಲಿ ಅಂದ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದ. ಹಾಗೆ ರಾಮಚಂದ್ರ ಒಂದು ಹೆಜ್ಜೆ ಮುಂದಿಟ್ಟ. ಮತ್ತೆ ಅವನ ಕಿವಿಗೆ ಒಂದು ಶಬ್ದ ಸ್ಪಷ್ಟವಾಗಿ ಬಂತು. ಅದು ಮರದ ಚೇರ್ ನೆಲದ ಮೇಲೆ ಅಲುಗಾಡಿದ ಶಬ್ದವಾಗಿತ್ತು. ಕ್ರಿಕ್ 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 ಅಂತ. ಅಲ್ಲ, ಅವನಿಗೇನಿಸ್ತು ಅಂದರೆ ಇಷ್ಟೊಂದು ಜೋರಾಗಿ ಬೇರೆ ಮಳೆ ಬರ್ತಾ ಇದೆ, ಅದು ಈ ಶಬ್ದದಲ್ಲೂ ಆ ಶಬ್ದ ನನಗೆ ಇಷ್ಟೊಂದು ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಲ್ಲ ಅಂತ ಹೇಳಿ ಅಂದ್ಕೊತಾ ಇದ್ದ. ಅವನು ಹಾಗೆ ನಿಂತ್ಕೊಂಡ. ಮಳೆ ಕೂಡ ಕಡಿಮೆ ಆಯಿತು, ಆದರೆ ಗಾಳಿ ಮಾತ್ರ ಜೋರಾಗಿ ಬೀಸ್ತಾ ಇತ್ತು. ಅವನು ಹಾಗೆ ಬ್ಯಾಗನ್ನು ಭುಜದ ಮೇಲೆ ಸರಿಪಡಿಸಿಕೊಂಡು ಆ ಶಬ್ದಕ್ಕಾಗಿ ವೇಟ್ ಮಾಡ್ತಾ ಇದ್ದ. ಹಾಗೆ ಆ ಬಿಲ್ಡಿಂಗ್ ಕಡೆ ನೋಡ್ತಾನೆ ನಿಂತಿದ್ದ. ಹಾಗೆ ಅವನು ಜೋರಾಗಿ ಉಸಿರಾಡ್ತಾ ಇದ್ದ. ಹಾಗೆ ಅವನ ಉಸಿರನ್ನು ಹಾಗೆ ನಿಯಂತ್ರಣ ಮಾಡಿಕೊಂಡ. ಆ ಶಬ್ದ ಮತ್ತೆ ಕೇಳಿಸಿತು. ಈ ಸಲ ಫುಲ್ ಕ್ಲಿಯರ್ ಆಗಿ ಕೇಳಿಸಿತು. ಒಳಗೆ ಒಬ್ಬ ಯಾರೋ ಕುಳಿತುಕೊಂಡು
ಆ ಚೇರನ್ನು ಹಿಂದೆ ಮುಂದೆ ಆಡಿಸುತ್ತಿರುವಂತೆ. ಅವನು ಅನ್ಕೊಂತಾ ಇದ್ದ, ಅಲ್ಲ ಇಲ್ಲಿ ಯಾರು ಇರಲು ಸಾಧ್ಯ, ಅದು ಇಷ್ಟು ವರ್ಷಗಳಿಂದ ಕಾಲಿರುವ ಜಾಗದಲ್ಲಿ. ಹಾಗೆ ಅವನಿಗೆ ಒಂದು ಹಳೆಯದಾದ ಕತೆ ಕೂಡ ನೆನಪಾಯಿತು. ಈ ಬಿಲ್ಡಿಂಗ್ ಒಂದು ಕಾಲದಲ್ಲಿ ಅಸೋಸಿಯೇಟ್ ಎಂಬ ಒಂದು ಸಣ್ಣ ಆಫೀಸ್ ಆಗಿತ್ತು. 1980ರ ದಶಕದಲ್ಲಿ ಸಾಲಾಗಿ ಅಲ್ಲಿನ ಇಬ್ಬರು ಕೆಲಸಗಾರರು ಅಸಹಜವಾಗಿ ಮೃತಪಟ್ಟರು. ಒಂದು ಆತ್ಮಹತ್ಯೆ, ಇನ್ನೊಂದು ಆಕಸ್ಮಿಕ ಅಪಘಾತವೆಂತೇಳಿ ದಾಖಲೆ ಆಯಿತು. ಹಾಗೆ ನಂತರ ಕಂಪನಿ ಕೂಡ ಇದ್ದಕ್ಕಿದ್ದಂತೆ ಮುಚ್ಚಲಾಯಿತು. ಆ ಇನ್ಸಿಡೆಂಟ್ ನಡೆದು ಇವತ್ತಿಗೆ ಸುಮಾರು ಒಂದು 30 ವರ್ಷ ಆಗಿರಬೇಕು. ಅಂದಿನಿಂದ ಈ ಆಫೀಸ್ ಒಳಗೆ ಯಾರು ಕೂಡ ಪ್ರವೇಶ ಕೂಡ ಮಾಡಿಲ್ಲ. ಮೊದಲಿಗೆ ಈ ರಾಮಚಂದ್ರ ತನ್ನ ಲೈಫ್ನಲ್ಲಿ ಭೂತ ಪ್ರೇತಗಳನ್ನು ಕೂಡ ನಂಬಲ್ಲ. ಆದರೆ ಆ ಚೇರ್ನ ಶಬ್ದ, ಅದು ಇಷ್ಟೊಂದು ಮಳೆಯ ರಾತ್ರಿಯಲ್ಲಿ, ಇದು ಮನುಷ್ಯರು ಮಾಡುವ ಸೌಂಡ್ ಅಲ್ಲ ಅಂತೇಳಿ ರಾಮಚಂದ್ರನಿಗೆ ಅನಿಸ್ತಾ ಇತ್ತು. ಅವನಿಗೆ ಹಾಗೆ ಭಯ ಕೂಡ ಹುಟ್ಟಿತು. ಅವನು ಹಾಗೆ ಆ ಜಾಗದಿಂದ ಬೇಗನೆ ಹೊರಡಬೇಕಂತೇಳಿ ತೀರ್ಮಾನ ಕೂಡ ಮಾಡಿಕೊಂಡ. ಹಾಗೆ ಅವನು ಒಂದು ಹೆಜ್ಜೆ ಮುಂದಿಟ್ಟ, ಹಾಗೆ ಅಲ್ಲೇ ನಿಂತ್ಕೊಂಡ. ಆದರೆ ಮನುಷ್ಯನ ಕುತೂಹಲ ಎಂಬುದು ಭಯಕ್ಕಿಂತಲೂ ಪ್ರಬಲವಾದದ್ದು ಅಲ್ವಾ? ಅದು ಭಯಾನಕವಾದ ಸಂದರ್ಭದಲ್ಲಿ ನಮ್ಮನ್ನು ತಪ್ಪು ನಿರ್ಧಾರಕ್ಕೆ ತೆಳ್ಳುತ್ತದೆ. ಅವನು ಮುಂದುವರಿಯಬೇಕಂತೇಳಿ ತೀರ್ಮಾನ ತಗೊಂಡ್ರು ಕೂಡ ಆ ಶಬ್ದ, ಆ ಜಾಗದ ಮೌನ ಮತ್ತು ಅಲ್ಲಿನ ಕತ್ತಲು ಅವನನ್ನು ಹಾಗೆ ಅಲ್ಲೇ ಹಿಡಿದಿಟ್ಟಿತು. ಅವನು ಆ ಬಿಲ್ಡಿಂಗ್ನ ಮೇನ್ ಡೋರ್ ಒಳಗೆ ಹಾಗೆ ನಿಧಾನವಾಗಿ ಕಾಲಿಟ್ಟ. ಒಳಗೆ ಹೊರಗಿನ ಮಳೆ ಮತ್ತು ಗಾಳಿಯ ಶಬ್ದಕ್ಕಿಂತಲೂ ದಟ್ಟವಾದ ಮೌನ ತುಂಬಿತ್ತು. ತುಂಬಾ ಕತ್ತಲು, ಒಂದು ರೀತಿಯ ಚಳಿ, ಹಾಗೆ ಹಳೆಯ ಪೇಪರ್ ಮತ್ತು ಮರದ ವಾಸನೆ. ಗೋಡೆಗಳೆಲ್ಲ ನೆಂದ್ಬಿಟ್ಟು ಬಣ್ಣಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದವು. ನೆಲದ ಮೇಲೆ ಕೊಳೆತು ಹೋಗಿರುವ ಎಲೆಗಳು ಹಾಗೂ ಮರದ ಚೂರುಗಳು ಕೂಡ ಬಿದ್ದಿದ್ವು. ಹಾಗೆ ಸಿಮೆಂಟ್ ಕೂಡ ಕಿತ್ಕೊಂಡು ಕೆಳಗೆ ಬೀಳ್ತಾ ಇರುವ ಸೌಂಡ್ ಕೂಡ ಕೇಳಿಸ್ತಾ ಇತ್ತು. ಅಲ್ಲಿನ ಸೈಲೆಂಟ್ ಇನ್ನೂ ಸ್ವಲ್ಪ ಭಯಾನಕವಾಗಿ ಆ ವಾತಾವರಣವನ್ನೇ ಚೇಂಜ್ ಮಾಡ್ತಾ ಇತ್ತು. ರಾಮಚಂದ್ರ ತಡ ಮಾಡಲೇ ಇಲ್ಲ. ಅವನ ಹತ್ರ ಇರುವ ಮೊಬೈಲ್ ಟಾರ್ಚನ್ನು ಆನ್ ಮಾಡ್ದ. ಬೆಳಕನ್ನು ಗೋಡೆಗಳ ಮೇಲೆ ಹಾಕಿದ. ಹಾಗೆ ಹಾಕೊಂಡು ಹೋಗ್ತಾ ಇರುವಾಗ ಕೆಳಗಡೆ ಆಫೀಸ್ನ ಐಟಮ್ಗಳು ಕೂಡ ಕಂಡವು. ಅರ್ಧ ತುಕ್ಕು ಹಿಡಿದಿರುವ ಫೈಲ್ಸ್ಗಳು, ಕ್ಯಾಬಿನೆಟ್ಗಳು ಮತ್ತು ಒಂದೆಡೆ ಪ್ಲಾಸ್ಟಿಕ್ ಪೀಸಸ್. ಕೆಳಗೆ ಬಿದ್ದಿದ್ದ ಅರ್ಧ ಮುರಿದಿರುವ ಚೇರ್ ಅವನ ಟಾರ್ಚ್ನ ಬೆಳಕಿಗೆ ಕಂಡಿತು. ಅದನ್ನು ನೋಡಿ ರಾಮಚಂದ್ರ ಭಯದಿಂದ ಹಾಗೆ ನಿಂತ. ಮೇಲಿನಿಂದ ಸೌಂಡ್ ಬರ್ತಿದ್ದು ಹೇಗೆ ಎಂದು ಅವನು ಸ್ವಲ್ಪ ಕನ್ಫ್ಯೂಸ್ ಆದ. ಆದರೆ ಆಗ ಒಂದು ಶಬ್ದ ಬಂತು. ಅದು ಹೆಜ್ಜೆಗಳ ಶಬ್ದ. ಅದು ಮೇಲ್ಮಾಡಿಯಿಂದ ಯಾರೋ ನಿಧಾನವಾಗಿ ಭಾರವಾದ ಹೆಜ್ಜೆಗಳನ್ನು ಇಡ್ತಾ ಇದ್ರು. ನೆಲದ ಮೇಲೆ ಯಾರೋ ಜೋರಾಗಿ ಭಾರವಾಗಿ ನಡ್ಕೊಂಡು ಹೋಗ್ತಿರುವ ಸೌಂಡ್. ಅದು ಕೇವಲ ಚೇರ್ ಸರಿಸುವ ಸೌಂಡ್ ಆಗಿರಲಿಲ್ಲ, ಅದರ ಬದಲಾಗಿ ಯಾರೋ ನಡೀತಾ ಇದ್ರು. ರಾಮಚಂದ್ರ ತುಂಬಾ ಭಯ ಪಡ್ತಾ ಇದ್ದ. ಅವನ ಗಂಟಲು ಕೂಡ ಒಣಗಿತು. ಅವನ ಹೃದಯ ಎದೆಯನ್ನು ಒಡೆದು ಹೊರಗೆ ಬರುತ್ತಿರುವಂತೆ ಅವನಿಗೆ ಫೀಲ್ ಆಗ್ತಾ ಇತ್ತು. ಅವನು ಹಾಗೆ ಟಾರ್ಚ್ ಆನ್ ಮಾಡಿಬಿಟ್ಟು ಅಲ್ಲಿರುವ ಮೆಟ್ಟಿಲುಗಳ ಮೇಲೆ ಹಾಕಿದ. ಆ ಸ್ಟೇರ್ ಕೇಸ್ ಹತ್ರ ಫುಲ್ ಕತ್ತಲು, ಅಲ್ಲಿ ಯಾರು ಕೂಡ ಇರಲಿಲ್ಲ. ಆದರೆ ಶಬ್ದ ಮಾತ್ರ ಇನ್ನೂ ಕೇಳಿಸ್ತಾನೆ ಇತ್ತು. ಒಂದೇ ಸ್ಥಳದಲ್ಲಿ ನಿಂತ್ಕೊಂಡು ಯಾರೋ ನಡೀತಿರುವಂತೆ, ಅಥವಾ ಯಾರೋ ಭಾರವಾದ ವಸ್ತುವನ್ನು ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇರುವಂತೆ. ಹಾಗೆ ಅವನ ಬೆನ್ನ ಹಿಂದೆ ಒಂದು ತಂಪಾದ ಗಾಳಿ ಪಾಸ್ ಆದ ರೀತಿ ಅವನಿಗೆ ಅನಿಸಿತು. ಅವನು ಹಿಂದಕ್ಕೆ ತಿರುಗುವಷ್ಟರಲ್ಲಿ ಅವನು ಪಕ್ಕದಲ್ಲಿದ್ದ ಒಂದು ವಿಂಡೋನ ಗ್ಲಾಸ್ ಚಟ್ ಎಂದು ಒಡೆದ ಶಬ್ದ ಅವನಿಗೆ ಕೇಳಿಸಿತು. ಆದರೆ ರಾಮಚಂದ್ರ ಏನು ಮಾಡ್ದ, ಹಾಗೆ ತಿರುಗು ನೋಡಿದ್ರೆ ಆ ವಿಂಡೋ ಫ್ರೇಮ್ನಲ್ಲಿ ಯಾವುದೇ ಗ್ಲಾಸ್ ಇರಲಿಲ್ಲ, ವಿಂಡೋ ಫ್ರೇಮ್ ಮಾತ್ರ ಇತ್ತು. ಅವನಿಗೆ ಅರ್ಥವಾಯಿತು, ಇದು ಕೇವಲ ಕಳ್ಳರಿರುವ ಜಾಗವಲ್ಲ ಅಂತೇಳಿ. ಈ ಜಾಗದಲ್ಲಿರುವ ಶಕ್ತಿ ಇದು ಮಾನವನ ಶಕ್ತಿಯಲ್ಲ ಅಂತೇಳಿ. ಅವನು ಭಯದಿಂದ ತಕ್ಷಣ ಆ ಬಿಲ್ಡಿಂಗ್ನಿಂದ ಹೊರಗೆ ಬರಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡ. ಅವನು ತುಂಬ ಭಯದಿಂದ ತತ್ತರಿಸಿ ಹೋದ. ಅವನ ಮನಸ್ಸೇನು ಹೇಳ್ತು ಅಂದರೆ ಇಲ್ಲಿಂದ ಓಡು ಅಂತ ಹೇಳ್ತು. ಅವನು ಅಲ್ಲಿಂದ ಓಡಲು ಶುರು ಮಾಡ್ದ. ರಾಮಚಂದ್ರ ತುಂಬಾನೇ ಗಾಬರಿಯಿಂದ ಮೇನ್ ಡೋರ್ ಕಡೆ ಓಡಿದ. ಇನ್ನೇನು ಅವನ ಕೈಗಳು ಆ ಡೋರ್ನನ್ನು ಹಿಡ್ಕೊಬೇಕು ಅಷ್ಟರಲ್ಲಿ ಆ ಕ್ಷಣದಲ್ಲಿ ಒಂದು ಘಟನೆ ನಡೆದೋಯ್ತು. ಅದೇ ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿರುವ ಗಂಟೆ ಜೋರಾಗಿ ಶಬ್ದ ಮಾಡ್ತಾ ಇತ್ತು. ಸಾಮಾನ್ಯವಾಗಿ ಆ ಗಂಟೆ ಸಣ್ಣದಾದ ಶಬ್ದವನ್ನು ಮಾಡ್ತಿತ್ತು, ಆದರೆ ಇವಾಗ ತುಂಬಾನೇ ಜೋರಾಗಿ ಶಬ್ದ ಮಾಡ್ತಾ ಇತ್ತು. ಮತ್ತು ಯಾರೋ ಬಲವಾಗಿರುವ ಮನುಷ್ಯನು ತನ್ನ ಸಂಪೂರ್ಣವಾದ ಶಕ್ತಿಯಿಂದ ಜೋರಾಗಿ ಗಂಟೆಯನ್ನು ಬಾರಿಸುತ್ತಿರುವಂತೆ ಭಯಾನಕವಾಗಿ ಸೌಂಡ್ ಮಾಡ್ತಾ ಇತ್ತು. ಆ ಶಬ್ದವು ರಾಮಚಂದ್ರನ ಕಿವಿಗೆ ಒಂದು ರೀತಿ ಶಾಕ್ನಂತೆ ಕೇಳಿಸಿತು. ರಾಮಚಂದ್ರ ಓಡುವುದನ್ನು ನಿಲ್ಲಿಸಿದ. ಆ ಗಂಟೆ ಶಬ್ದವು ಆ ಹಳೆಯ ಬಿಲ್ಡಿಂಗ್ನ ಕತ್ತಲನ್ನು ಹಾಗೆ ಆ ಶಕ್ತಿಯನ್ನು ಒಂದು ಸೆಕೆಂಡ್ ತಡೆದಂತಾಯಿತು. ಆದರೆ ದೇವಾಲಯ ಫುಲ್ ಕ್ಲೋಸ್ ಆಗಿತ್ತು. ಅಲ್ಲಿ ಪೂಜಾರಿಗಳು ಕೂಡ ಇರಲಿಲ್ಲ. ಬದಲಾಗಿ ಅಲ್ಲಿ ಗಂಟೆ ಬಾರಿಸಲು ಯಾರು ಕೂಡ ಇರಲಿಲ್ಲ. ಅವನು ಬಿಲ್ಡಿಂಗ್ನ ಒಳಗೆ ಹೇಗೆ ಸ್ಪೀಡಾಗಿ ಹೆಜ್ಜೆ ಇಟ್ಟ, ಅಷ್ಟೇ ಸ್ಪೀಡಾಗಿ ಹೊರಗೆ ಹೆಜ್ಜೆಯನ್ನು ಹಿಡಲಾರದಂತೆ ಒಂದು ಶಕ್ತಿ ಅವನನ್ನು ಅಲ್ಲೇ ತಡೆದು ನಿಲ್ಲಿಸಿತು.
ಆ ಗಂಟೆಯ ಶಬ್ದ ಸ್ವಲ್ಪ ನಿಂತಾಗ ಅವನ ಕಿವಿಗೆ ಒಂದು ಸಣ್ಣದಾದ ನಗು ಕೂಡ ಕೇಳಿಸಿತು. ಅದು ಮನುಷ್ಯನ ನಗು. ಆ ನಗು ವಿಚಿತ್ರವಾಗಿ ಒಂದು ರೀತಿಯ ಕಠೋರವಾದ ನಗು. ಅದು ಸ್ಪಷ್ಟವಾಗಿ ಆ ಬಿಲ್ಡಿಂಗ್ ಒಳಗಿನಿಂದಲೇ ರಾಮಚಂದ್ರನಿಗೆ ತುಂಬಾನೇ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅವನ ಬೆನ್ನ ಹಿಂದೆ ಒಂದು ತಣ್ಣನೆಯ ಗಾಳಿ ಪಾಸ್ ಆಯಿತು. ಆ ನಗು ರಾಮಚಂದ್ರನ ನೋಡಿ ನಕ್ಕಿತು. ಹಾಗೆ ಅವನ ಭಯವನ್ನು ನೋಡಿ ತುಂಬಾನೇ ಖುಷಿ ಪಡ್ತು. ಅವನ ಕಾಲುಗಳು ಕೂಡ ತುಂಬಾನೇ ನಡುಕ್ತಾ ಇದ್ವು. ಆದರೆ ಆ ನಗು ಕೇಳಿದ ಮೇಲೆ ಅವನು ಆ ಜಾಗದಿಂದ ಓಡಿ ಹೋಗಲಿಲ್ಲ. ಒಂದು ಧೈರ್ಯ ಅಧೈರ್ಯವಾಗಿ ಬದಲಾಯಿತು. ಅವನು ಹಿಂತಿರುಗಿ ಆ ಬಿಲ್ಡಿಂಗ್ನ ಕಡೆ ನೋಡಲು ಧೈರ್ಯ ಮಾಡಲಿಲ್ಲ. ಅವನು ದೇವಾಲಯದ ಕಡೆ ಮುಖ ಮಾಡಿ ಕಣ್ಣುಗಳನ್ನು ಮುಚ್ಕೊಂಡ್ಬಿಟ್ಟು ಹಾಗೆ ಸೈಲೆಂಟ್ ಆಗಿ ಕೆಳಗೆ ಕುಳಿತುಕೊಂಡ್ಬಿಟ್ಟ. ಒಂದು ಕಡೆ ನಮ್ಮ ಬಾಸಾದ ಗಾಳಿ ಆಂಜನೇಯನ ಶಕ್ತಿ, ಇನ್ನೊಂದು ಕಡೆ ಬಿಲ್ಡಿಂಗ್ನೊಳಗಿದ್ದ ದುಷ್ಟ ಶಕ್ತಿ. ರಾಮಚಂದ್ರ ಇವೆರಡರ ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದ. ಹಾಗೆ ಕುಳಿತಿದ್ದ ರಾಮಚಂದ್ರನ ಮನಸ್ಸಿನಲ್ಲಿ ಹಳೆಯ ಕಥೆಗಳು, ಸ್ಥಳೀಯರ ಮಾತುಗಳು ಮಿಂಚಿನಂತೆ ಹಾಗೆ ಹಾದು ಹೋದವು. ಇಡೀ ಬೆಂಗಳೂರು ಈ ಜಾಗದ ಬಗ್ಗೆ ಮಾತನಾಡಿದರೂ ಕೂಡ ಹಳೆಯ ಮೆಜೆಸ್ಟಿಕ್ನ ಡಿಪೋದ ಸಿಬ್ಬಂದಿ, ರಾತ್ರಿ ಪಾಡಿಯ ಸೆಕ್ಯೂರಿಟಿ ಗಾರ್ಡ್ ಈ ಕಟ್ಟಡದ ಬಗ್ಗೆ ಮಾತನಾಡಿದರು. ಸ್ಥಳೀಯರ ಪ್ರಕಾರ ಅಸೋಸಿಯೇಟ್ ಕಚೇರಿಯಲ್ಲಿ ಕೆಲಸ ಮಾಡಿದ ಹಲವಾರು ರಾತ್ರಿ ಪಾಳಿಯಲ್ಲಿ ಅಥವಾ ಬಾಕಿ ಕೆಲಸ ಮುಗಿಸಿ ಉಳಿದಾಗ ವಿಚಿತ್ರವಾದ ಅನುಭವಗಳನ್ನು ಕೂಡ ಕಂಡಿದ್ದರು. ಒಬ್ಬ ಕೆಲಸಗಾರ, ಯಾರಾದರೂ ಕಿಟಕಿ ಹತ್ರ ನಿಂತ್ಕೊಂಡು ನನ್ನನ್ನು ನೋಡುತ್ತಿದ್ದಾರೆ, ಆದರೆ ನಾನು ಹೊರಗೆ ನೋಡಿದರೆ ಅಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳಿದ. ಮತ್ತೊಬ್ಬ ಹೇಳಿದ, ನಾನು ಕಂಪ್ಯೂಟರ್ನ ಮುಂದೆ ಕುಳಿತಾಗ ನನ್ನ ಹೆಗಲ ಮೇಲೆ ಯಾರು ಭಾರವಾದ ಕೈ ಇಟ್ಟ ಹಾಗೆ ನನಗೆ ಅನುಭವವಾಯಿತು ಅಂತ ಕೂಡ ಹೇಳಿದ. ಈ ಘಟನೆಗಳ ನಂತರ ಕೆಲಸಗಾರರು ಮೆಂಟಲಿ ಡಿಸ್ಟರ್ಬ್ ಆಗಿದ್ರು. ಅತ್ಯಂತ ಭಯಾನಕವಾದ ಕತೆ ಏನಂದ್ರೆ, 3ನೇ ಮಾಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನೊಬ್ಬ, ಆತ ಫೋಟೋಗ್ರಾಫರ್. ಆ ರಾತ್ರಿ ಅವನು ಒಂದು ದೊಡ್ಡದಾದ ಫೈಲ್ ಅನ್ನು ರೆಡಿ ಮಾಡ್ತಾ ಇದ್ದ. ಪೊಲೀಸರ ದಾಖಲೆಗಳ ಪ್ರಕಾರ ಅವನು ಕಿಟಕಿಯಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆದರೆ ಅವನ ಟೇಬಲ್ ಮೇಲೆ ಒಂದು ಸಣ್ಣದಾದ ಲೆಟರ್ ಕೂಡ ಇತ್ತು. ನಾನು ಸಾಯಲಿಲ್ಲ, ಆದರೆ ಅವರು ನನ್ನನ್ನು ಕರೀತಾ ಇದ್ರು. ಕೆಲವರು ಹೇಳುವವರು ಅವನು ಕೆಳಗೆ ಬಿದ್ದಿಲ್ಲ, ಯಾರೋ ಹಿಂದೆಯಿಂದ ತೇಳಿದರು ಅಂತ. ಕೆಲವು ದಿನಗಳ ನಂತರ ಅದೇ ಜಾಗದಲ್ಲಿ ಒಬ್ಬ ಕ್ಲೀನರ್ ಬಿದ್ದಿರೋದು ಕಂಡು ಬಂದಿತ್ತು. ಅವನ ಮುಖದಲ್ಲಿ ಭಯದ ಚಿಹ್ನೆಗಳು ಶಾಶ್ವತವಾಗಿ ಉಳಿದಿದ್ವು. ಅವನ ಕೈಯಲ್ಲಿ ಒಂದು ಮುಖವಾಡದ ಪೀಸ್ ಇತ್ತು. ಈ ಕಥೆಯನ್ನು ರಾಮಚಂದ್ರ ಹಿಂದೆ ನಂಬಿರಲಿಲ್ಲ. ಆದರೆ ಈಗ ಈ ಮಳೆ, ಈ ಕತ್ತಲು, ಈ ಟೈಮ್ ಮತ್ತು ಈ ಬಿಲ್ಡಿಂಗ್ನ ನಗು ಇವೆಲ್ಲವೂ ಸೇರ್ಕೊಂಡು ಈ ಕತೆ ನಿಜ ಅಂತೇಳಿ ಅವನಿಗೆ ಹೇಳ್ತಾ ಇದ್ವು. ಈ ಬಿಲ್ಡಿಂಗ್ ಕೇವಲ ಹಳೆಯದಲ್ಲ, ಇದಕ್ಕೆ ಒಂದು ಅಸ್ತಿತ್ವವಿದೆ. ಒಂದು ಅತೃಪ್ತ ಶಕ್ತಿ ಇಲ್ಲಿ ನೆಲೆಯೂರಿದೆ. ಅವನು ಮತ್ತೆ ಆ ಬಿಲ್ಡಿಂಗ್ನ ಬಾಗಿಲ ಕಡೆ ನೋಡಿದ. ಅಲ್ಲಿರುವುದು ಕೇವಲ ನೆರಳಲ್ಲ, ಅದು ಒಂದು ಆತ್ಮ ಅಂತೇಳಿ ಅವನ ಮನಸ್ಸಿನಲ್ಲಿ ಕೂಗಿ ಹೇಳ್ತಾ ಇತ್ತು. ಅವನೇನು ಅನ್ಕೊಂಡ ಅಂದ್ರೆ, ಈ ಹಳೆಯದಾದ ಬಿಲ್ಡಿಂಗ್ ಅನ್ನು ಬಿಟ್ಟು ನನ್ನ ತಕ್ಷಣ ಇಲ್ಲಿಂದ ಹೊರಡಬೇಕು ಅಂತೇಳಿ ಅವನು ತೀರ್ಮಾನ ಮಾಡ್ಕೊಂಡ. ಆದರೆ ಆ ಶಕ್ತಿ ಅವನನ್ನು ಒಂದು ಬಂಧನದಲ್ಲಿ ಹಿಡಿದಿಟ್ಟಿತ್ತು. ಅವನೇನು ಅನ್ಕೊಂಡ, ನಾನೊಂದ್ಸರಿ ಆ ಆತ್ಮವನ್ನು ಕಣ್ಣಾರೆ ನೋಡಬೇಕು ಅಂತೇಳಿ ಅನ್ಕೊಂತಾ ಇದ್ದ. ಈ ತರ ಹುಚ್ಚು ಆಸೆಗಳು ಅವನ ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಇಂಥ ಹುಚ್ಚು ಆಸೆಗಳೇ ಮನುಷ್ಯನನ್ನು ಅಪಾಯಕ್ಕೆ ತಳ್ಳುವುದು. ಹಾಗೆ ಜೋರಾಗಿ ಉಸಿರಾಡ್ತಾ ರಾಮಚಂದ್ರ ತನ್ನ ಕಣ್ಣುಗಳನ್ನು ನಿಧಾನವಾಗಿ ತೆರೆದ. ಈ ಬಾರಿ ಅವನು ಭಯಪಡಲು ನೋಡಲಿಲ್ಲ. ನನಗೆ ಏನೇ ಕಂಡ್ರು ಕೂಡ ನಾನು ಭಯ ಪಡಲ್ಲ, ನಾನೆಲ್ಲವನ್ನು ನಿಭಾಯಿಸ್ತೀನಿ ಅಂತೇಳಿ ಮನಸ್ಸಿನಲ್ಲಿ ಧೈರ್ಯ ಮಾಡ್ಕೊತಾ ಇದ್ದ. ಅವನು ತನ್ನ ಕಣ್ಣನ್ನು ಆ ಬಿಲ್ಡಿಂಗ್ನ 2nd ಫ್ಲೋರ್ನಲ್ಲಿರುವ ವಿಂಡೋ ಕಡೆ ತಿರುಗಿಸಿದ. ಟಾರ್ಚ್ ಇರಲಿಲ್ಲ, ಕೇವಲ ಬೀದಿ ದೀಪ ಹಾಗೂ ಕತ್ತಲು. ಅವನು ನೋಡುತ್ತಿರುವಾಗ ಒಂದು ಸ್ಪಷ್ಟವಾಗಿ, ಯಾವುದೇ ಭ್ರಮೆ ಇಲ್ಲದೆ ಒಂದು ಆಕೃತಿ ಆ ವಿಂಡೋನ ಹಿಂದೆ ನಿಂತಿತ್ತು. ಅದು ಕೇವಲ ನೆರಳಲ್ಲ, ಅದು ಒಂದು ಸ್ತ್ರೀನ ಆಕೃತಿ. ಬಿಳಿಯಾದ ಸೀರೆಯನ್ನು ಉಟ್ಟಿ ತಲೆಯನ್ನು ಸ್ವಲ್ಪ ಬಾಗಿಸಿಕೊಂಡು ನಿಂತಿದ್ದಳು. ಅವಳು ನಿಂತಿರುವ ಸ್ಟೈಲ್ ಒಂದು ಸ್ವಲ್ಪ ಶಾಂತವಾಗಿದ್ದರು. ಆ ಕತ್ತಲಲ್ಲಿ ಅವಳ ಮುಖದಲ್ಲಿ ವಿವರಗಳು ಕಾಣಿಸ್ತಾ ಇರಲಿಲ್ಲ. ಆದರೆ ಆ ಕತ್ತಲೆಯಲ್ಲೂ ಅವಳ ಕಣ್ಣುಗಳು ತುಂಬಾನೇ ಹೊಳಿತಾ ಇದ್ವು, 2 ಬಿಳಿಯ ಕಣ್ಣುಗಳು. ಹಾಗೆ ಅವಳು ರಾಮಚಂದ್ರನನ್ನು ನೋಡ್ತಾನೆ ನಿಂತಿದ್ಲು. ಆ ಆಕೃತಿಯ ಹಿಂದೆ ಒಂದು ಅತೃಪ್ತ ಭಾವನೆ, ಒಂದು ದೀರ್ಘದ ದುಃಖ, ಒಂದು ತೀವ್ರವಾದ ಕೋಪ ವಾತಾವರಣ ತುಂಬಿತ್ತು. ಹಾಗೆ ರಾಮಚಂದ್ರನ ರಕ್ತ ಹೆಪ್ಪುಗಟ್ಟಿತು. ಅವನು ಓಡ್ಲಿಲ್ಲ, ಕೂಗ್ಲಿಲ್ಲ. ಅವನ ದೇಹ ಸಂಪೂರ್ಣವಾಗಿ ಶಾಕ್ ಹೊಡೆದಂತೆ ಹಾಗೆ ನಿಂತ್ಕೊಂಡ್ಬಿಟ್ಟಿತ್ತು. ಅವನು ಆ ಆಕೃತಿಯ ಕಣ್ಣುಗಳಿಂದ ಇವನ ಕಣ್ಣುಗಳನ್ನು ತೆಗೆಯಲು ಆಗ್ತಿರ್ಲಿಲ್ಲ. ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ನಿಂತಿದ್ರು. ಆ ಆಕೃತಿಯ ಕಣ್ಣುಗಳು ಅವನನ್ನು ಹಾಗೆ ಸ್ಟ್ಯಾಚ್ಯೂ ರೀತಿಯಲ್ಲಿ ಹಿಡಿದಿಟ್ಟಿತು. ಅವನು ಹೇಗೋ ಮಾಡಿ 1 ಸೆಕೆಂಡ್ ಕಣ್ಣು ಮಿಟುಕಿಸಿದ. ಆದರೆ ಆ ಒಂದು ಕ್ಷಣದಲ್ಲಿ ಆ ಆಕೃತಿ ಮಾಯವಾಗಿತ್ತು. ಆ ವಿಂಡೋನಲ್ಲಿ ಯಾರು ಕೂಡ ಇರಲಿಲ್ಲ, ಖಾಲಿ. ರಾಮಚಂದ್ರನಿಗೆ ಶಾಕ್ ಆಗಲಿಲ್ಲ, ಆದರೆ ಅವನಿಗೆ ಭಯ ತುಂಬಾನೇ ಹೆಚ್ಚಾಯಿತು. ಆ ಆಕೃತಿ ಅಲ್ಲಿಂದ ಹೊರಟೋಗಿರಲಿಲ್ಲ, ಬದಲಾಗಿ ಆ ಆಕೃತಿ ಕೆಳಗೆ ಬರ್ತಾ ಇತ್ತು. ಅವನ ಬೆನ್ನ ಹಿಂದೆ ಒಂದು ತಂಪಾದ ಗಾಳಿ ಬೀಸಿತು. ಅವನು ಏನು ಮಾಡ್ದ ಅಂದರೆ, ಸಡನ್ ಆಗಿ ಹಿಂದೆ ತಿರುಗಿ ನೋಡಿದ. ಆಗ ಆ ಬಿಲ್ಡಿಂಗ್ನ ಒಂದು ಸಣ್ಣ ಜಾಗದಲ್ಲಿ ಒದ್ದೆಯ ಹೆಜ್ಜೆ ಗುರುತುಗಳು ಕಂಡವು. ಆ ಬಿಲ್ಡಿಂಗ್ನೊಳಗೆ ಮಳೆ ಬೀಳುವ ಸಾಧ್ಯತೆ ಇರಲೇ ಇರಲಿಲ್ಲ. ಆದರೆ ಆ ಒದ್ದೆ ಹೆಜ್ಜೆ ಗುರುತುಗಳು ಬಿಲ್ಡಿಂಗ್ನೊಳಗಿಂದ ಹೊರಗೆ ಹೋಗಿವೆ. ಆ ದುಷ್ಟ ಶಕ್ತಿ ಬಿಲ್ಡಿಂಗ್ನಿಂದ ಹೊರಗೆ ಬಂದಿದೆ.
ಇವಾಗ ಅದು ಆ ರಸ್ತೆಯಲ್ಲೇ ನಡ್ಕೊಂಡು ಆ ದೇವಾಲಯದ ಬಳಿ ಹೋಗಿ ನಿಂತಿದೆ. ಅದೇ ಕ್ಷಣದಲ್ಲಿ ದೇವಾಲಯದ ಮುಖ್ಯದ ಕಬ್ಬಿಣದ ಬಾಗಿಲು ನಿಧಾನವಾಗಿ ಒಳಗೆ ಹೊರಗೆ ಶೇಕ್ ಆಯಿತು. ಅದು ಸಣ್ಣದಾಗಿ ಕಿರಿಕ್ ಕಿರಿಕ್ ಅಂತ ಸೌಂಡ್ ಮಾಡುತ್ತಾ ಅದನ್ನು ಯಾವುದೋ ಅದೃಶ್ಯ ಶಕ್ತಿ ತೆಳ್ಳಿದಂತೆ. ಆದರೆ ದೇವಸ್ಥಾನದೊಳಗೆ ಯಾರು ಕೂಡ ಇರಲಿಲ್ಲ. ಆ ಗೇಟ್ನ ನೂಕುವ ಸೌಂಡ್ ಬಂದಿದ್ದರೂ ಅದು ಕೇವಲ ಅರ್ಧ ಇಂಚ್ ಅಳ್ಳಾಡಿ ಆಮೇಲೆ ಅದು ಕೂಡ ಸೈಲೆಂಟ್ ಆಗಿ ಹೋಗಿದೆ. ಆ ಶಕ್ತಿ ಕೂಡ ಅಲ್ಲೇ ನಿಂತಿತು. ಬಹುಶಃ ಆ ಶಕ್ತಿಯನ್ನು ತಡೆದಿದ್ದು ಒಳಗೆ ಬರದಂತೆ ನಮ್ಮ ಬಾಸ್ ಆದ ಗಾಳಿ ಆಂಜನೇಯನವರ ಶಕ್ತಿನೇ ಇರಬೇಕು. ಬೆಳಗ್ಗೆ 5 ಗಂಟೆ ಆಗುವ ಹೊತ್ತಿಗೆ ರಾಮಚಂದ್ರ ತುಂಬನೇ ಧೈರ್ಯ ಮಾಡಿ ಅಲ್ಲಿಂದ ಹೊರಟ. ಅವನ ಬಾಡಿಗಾಗಿರುವ ನೋವಿಗಿಂತಲೂ ಅವನಿಗೆ ಮನಸ್ಸಿಗಾಗಿರುವ ನೋವು ತುಂಬನೇ ಜಾಸ್ತಿ ಇತ್ತು. ಅವನು ಮತ್ತೆ ತಿರುಗಿ ಆ ಬಿಲ್ಡಿಂಗ್ ಕಡೆ ನೋಡಲೇ ಇಲ್ಲ. ಆ ರಾತ್ರಿ ನಡೆದ ಘಟನೆ ಅವನ ಬದುಕನ್ನೇ ಬದಲಾಯಿಸಿ ಬಿಟ್ಟಿತು. ರಾಮಚಂದ್ರನಿಗೆ ರಾತ್ರಿ ಮನೆಗೆ ಹೋಗೋಕ್ಕಾಗಲಿಲ್ಲ. ಅವನೇನು ಯೋಚನೆ ಮಾಡ್ದ, ಇಲ್ಲ ನಾನು ಇವಾಗ ಮನೆಗೆ ಹೋಗೋದು ಬೇಡ, ಡೈರೆಕ್ಟಾಗಿ ಡಿಪೋಗೆ ಹೋಗ್ಬಿಡೋಣ ಅಂತೇಳಿ ಅವನು ಡಿಪೋಗೆ ಬಂದ. ಸರಿ, ಡಿಪೋಗೇನೋ ಬಂದ. ಅವನ ಡ್ಯೂಟಿ ಇದ್ರೂ ಕೂಡ ಅವನು ಬಸ್ ಸಿಗತ್ಲಿಲ್ಲ. ಅವನ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ಅವನು ಅಲ್ಲಿ ಏನೇನು ನೋಡ್ದ ಪ್ರತಿಯೊಂದನ್ನು ಸ್ಟೋರಿಯನ್ನು ಡೀಟೇಲಾಗಿ ಹೇಳ್ದ. ಅವನು ಕಂಡ ಆಕೃತಿ, ಆ ಚೇರ್ನ ಸೌಂಡ್ ಮತ್ತು ವಿಂಡೋನಲ್ಲಿ ಗ್ಲಾಸ್ ಇಲ್ಲದಿದ್ದರೂ ಹೊಡೆದೋಗಿದ್ದು ಹೇಗೆ, ಇದನ್ನೆಲ್ಲವನ್ನು ಕೇಳಿದ ಅವರ ಸ್ನೇಹಿತರು. ಅವರ ಮುಖದಲ್ಲಿ ಒಂದು ನಿರ್ದಿಷ್ಟವಾದ ಭಯ ಕೂಡ ಇತ್ತು. ಅವರಲ್ಲಿ ಹಲವಾರು ತಲೆಯಲ್ಲಾಡಿಸಿ ಹೇಳಿದರು, ಹೌದು ರಾಮಚಂದ್ರ, ನಾವು ಕೂಡ ಆ ರೋಡ್ನಲ್ಲಿ 12ರಿಂದ 3 ಗಂಟೆ ಒಳಗೆ ಏನಾದರೂ ಹೋದರೆ ಆ ಬಿಲ್ಡಿಂಗ್ ಸುತ್ತ ಒಂದು ಭಾರವಾದ ಹೆಜ್ಜೆ ಓಡಾಡ್ತಿರೋ ರೀತಿ ನಮಗೂ ಕೂಡ ಸೌಂಡ್ ಕೇಳಿಸಿದೆ ಅಂತ ಹೇಳಿ ರಾಮಚಂದ್ರನಿಗೆ ಹೇಳ್ತಿದ್ರು. ಇನ್ನು ಕೆಲವರು ಏನು ಹೇಳ್ತಾ ಇದ್ರು ಅಂದರೆ, ರಾಮಚಂದ್ರ ಅಲ್ಲಿ ಒಂದು ಮಗು ಅಳುತ್ತಿರುವ ಸೌಂಡ್ ಕೂಡ ಕೇಳಿದೀವಿ ಕಣೋ ನಾವು ಅಂತ ಕೂಡ ಹೇಳ್ತಾ ಇದ್ರು. ಆದರೆ ಎಲ್ಲರೂ ಒಪ್ಪಿಕೊಂಡಿದ್ದು ಒಂದೇ ಒಂದು ವಿಷಯ, ಅದು ಕೇವಲ ಒಂದು ಬಿಲ್ಡಿಂಗ್ ಅಲ್ಲ, ಅದು ಒಂದು ಶಕ್ತಿ, ಅದು ಒಂದು ಗಂಭೀರವಾದ ಶಾಪ. ಗಾಳಿ ಆಂಜನೇಯನ ಶಕ್ತಿ ಮತ್ತು ಅದರ ರಕ್ಷಣಾ ಕವಚ ಇಲ್ಲದಿದ್ದರೆ ಈ ಬಿಲ್ಡಿಂಗ್ನಲ್ಲಿರುವ ದುಷ್ಟಶಕ್ತಿ ಈಗಾಗಲೇ ರಸ್ತೆಗಿಳಿದು ಅನೇಕ ಜನರನ್ನು ನುಂಗಿ ಹಾಕಿಬಿಡ್ತಿತ್ತು ಅಂತೇಳಿ ಹೇಳ್ತಾ ಇದ್ರು. ಹೀಗಂತ ಒಬ್ಬ ಹಳೆಯ ಸೆಕ್ಯೂರಿಟಿ ಗಾರ್ಡ್ ಹೇಳಿದ. ಆ ಬಿಲ್ಡಿಂಗ್ ಇವಾಗಲೂ ಕೂಡ ಅಲ್ಲಿಯೇ ನಿಂತಿದೆ. ಅದರ ಸುತ್ತಮುತ್ತ ಇವಾಗಲೂ ಕೂಡ ಲಕ್ಷಾಂತರ ಜನ ಓಡಾಡ್ತಾರೆ. ಅವ್ರ ಹಿಂದಿಗೂ ರಾತ್ರಿ 12ರಿಂದ 3 ಗಂಟೆವರೆಗೂ ಆ ಬಿಲ್ಡಿಂಗ್ ಹತ್ರ ಹೋಗುವವರ ಹೃದಯದಲ್ಲಿ ಒಂದು ರೀತಿ ಒತ್ತಡವಾಗುತ್ತಂತೆ, ಹಾಗೂ ಒಂದು ರೀತಿ ಅನುಭವ ಕೂಡ ಆಗುತ್ತಂತೆ. ಏನು ಅನುಭವವಾಗಿರುತ್ತೆ ಆ ಅನುಭವವನ್ನು ವಿವರಿಸಲು ಸಾಧ್ಯವಿಲ್ಲ. ಅದು ಭಯವೋ ಅಥವಾ ಪ್ರಬಲ ಶಕ್ತಿಯ ಉಪಸ್ಥಿತಿಯೋ ಗೊತ್ತಿಲ್ಲ. ಯಾರು ಕೂಡ ಆ ಬಾಗಿಲನ್ನು ತೆರೆದು ಒಳಗೆ ಹೋಗಿಲ್ಲ. ಆದರೆ ನೀನು ಒಳಗೆ ಹೋಗಿದ್ದೀಯ ಅಂದರೆ ನಿನಗೆಷ್ಟು ಧೈರ್ಯ ಇರಬೇಕು ಅಂತೇಳಿ ಅಲ್ಲಿರುವವರು ರಾಮಚಂದ್ರನಿಗೆ ಹೇಳ್ತಾ ಇರ್ತಾರೆ. ಮತ್ತು ಯಾರು ಕೂಡ ಆ ಸವಾಸಕ್ಕೆ ಮುಂದಾಗುವುದಿಲ್ಲ. ಈ ಎಲ್ಲ ಮಾತನ್ನು ಕೇಳಿದ ರಾಮಚಂದ್ರನಿಗೆ ಆ ರಾತ್ರಿ ನಾನು ಅಲ್ಲಿಂದ ಬದುಕಿ ಬಂದಿದ್ದು ಹನುಮಂತನ ಕೃಪೆ ಅಂತ ಹೇಳಿ ಅವನಿಗೆ ಮನವರಿಕೆ ಆಯಿತು. ಅವನು ನಿಜಕ್ಕೂ ಭೂತಗಳ ಕತೆ, ಹಿಂದಿನ ಪಾಪಗಳ ಶಾಪ, ಇದೆಲ್ಲ ಕೇವಲ ರಾಮಚಂದ್ರನಂತಹ ಒಬ್ಬ ಬಸ್ ಕಂಡಕ್ಟರ್ನಂತಹ ಮಾನಸಿಕ ಭಯವೋ ಯಾರಿಗೂ ಕೂಡ ಖಚಿತವಾಗಿ ಗೊತ್ತಿಲ್ಲ. ಸೈನ್ಸ್ಗೂ ಕೂಡ ಈ ಪ್ರಶ್ನೆಗೆ ಉತ್ತರ ನೀಡಲು ಸಾಧ್ಯವಿಲ್ಲ. ಆದರೆ ಬೆಂಗಳೂರಿನ ಪ್ರತಿ ರಾತ್ರಿಯೂ ಈ ಕತೆ ಮೌನವಾಗಿ ಮುಂದುವರಿಯುತ್ತದೆ. ಸ್ಥಳೀಯರಿಗೆ ಆ ಗಾಳಿ ಆಂಜನೇಯ ದೇವಾಲಯದ ಬಗ್ಗೆ ತುಂಬಾನೇ ನಂಬಿಕೆ ಕೂಡ ಇದೆ. ಒಂದು ವೇಳೆ ನೀವೇನಾದ್ರು ಆ ರಸ್ತೆಯಲ್ಲಿ ಹಾದು ಹೋದರೆ ಗಂಟೆ ಸೌಂಡ್ ಯಾಕೆ ಆಗ್ತಿದೆ ಅಂತೇಳಿ ಪ್ರಶ್ನಿಸಬೇಡಿ. ಆ ಹಳೆಯ ಬಿಲ್ಡಿಂಗ್ನ ವಿಂಡೋ ಕಡೆ ನೋಡಕ್ಕೆ ಹೋಗಲೇಬೇಡಿ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕುವುದು ಕೇವಲ ನೆರಳನ್ನು ಹಿಂಬಾಲಿಸುವುದು ಬದುಕಿಗೆ ತುಂಬಾನೇ ಅಪಾಯ. ಕೆಲವು ಕತೆಗಳು ಕೇವಲ ಕೇಳಲು ಮಾತ್ರ ಇರುತ್ತವೆ. ಎಲ್ಲಿ ಜಾಸ್ತಿ ತುಂಬಾನೇ ಸೈಲೆಂಟ್ ಆಗಿರುತ್ತೆ ಅಲ್ಲಿ ಆಳವಾದ ಭಯ ಕೂಡ ಇರುತ್ತೆ. ಹುಷಾರಾಗಿರಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಜೈ ಹನುಮಾನ್.